ನನ್ನ 4ನೇ ಪ್ರಶ್ನೆ, ಕಟಾನ ತನ್ನ ಗುರಿ ಕೀಟಗಳನ್ನು ಕೊಲ್ಲುವ ಹೆಚ್ಚುವರಿ ಸಾಮರ್ಥ್ಯವನ್ನು ನೀಡುವ ಯಾವುದೇ ವಿಭಿನ್ನ ಕ್ರಿಯಾಶೀಲತೆಯನ್ನು ಹೊಂದಿದೆಯೇ? ಉತ್ತರದ ವೈಶಿಷ್ಟ್ಯದ ಭಾಗ. ಕಟಾನ ಎಲೆಗಳ ಮೇಲೆ ಟ್ರಾನ್ಸ್ಲಾಮ್ನರ್ ಕ್ರಿಯೆಯನ್ನು ಹೊಂದಿದೆ. ವಿಶೇಷತೆ: ಎಲೆ ಮೇಲೆ ಕಟಾನವನ್ನು ಸಿಂಪಡಿಸಿದ ನಂತರ ಎಲೆ ಲ್ಯಾಮ್ನ ಮೂಲಕ ಚಲಿಸುತ್ತದೆ ಮತ್ತು ಎಲೆ ಇನ್ನೊಂದು ಬದಿಗೆ ಹರಡುತ್ತದೆ. ಈ ಕ್ರಿಯೆಯಿಂದ ಕಟಾನವು ಸಿಂಪಡಿಸುವ ಸಮಯದಲ್ಲಿ ಕಂಡುಬರುವ ಕೀಟಗಳನ್ನು ಮಾತ್ರವಲ್ಲದೆ ಎಲೆ ಇನ್ನೊಂದು ಬದಿಯಲ್ಲಿ ಅಡಗಿರುವ ಕೀಟಗಳನ್ನು ಸಹ ಕೊಲ್ಲುತ್ತದೆ. ಕಟಾನ ಎಲೆ ಲ್ಯಾಮ್ನ ಮೂಲಕ ಚಲಿಸುತ್ತದೆ ಮತ್ತು ಎಲೆ ಇನ್ನೊಂದು ಬದಿಗೆ ಹರಡುವುದನ್ನು ಕಾಣಬಹುದು. ಇಲ್ಲಿ ನಾವು ಕಟಾನದ ಟ್ರಾನ್ಸ್ಲಾಮ್ನರ್ ಕ್ರಿಯೆಯನ್ನು ಗಮನಿಸಬಹುದು. ಇದು ಎಲೆ ಇನ್ನೊಂದು ಬದಿಯಲ್ಲಿರುವ ಕೀಟಗಳ ಸಾವಿಗೆ ಕಾರಣವಾಗುತ್ತದೆ ಮತ್ತು ಎಲೆಯಿಂದ ಬೀಳಲು ಕಾರಣವಾಗುತ್ತದೆ. ಕಟಾನದ ಟ್ರಾನ್ಸ್ಲಾಮ್ನರ್ ಕ್ರಿಯೆಯು ಟ್ರೋಜನ್ಗಳನ್ನು ಸೋಲಿಸಲು ಮತ್ತು ಅವರ ಟ್ರಾಯ್ ನಗರವನ್ನು ಮುತ್ತಿಗೆ ಹಾಕಲು ಗ್ರೀಕರು ಬಳಸಿದ ಟ್ರೋಜನ್ ಹಾಸ್ ತಂತ್ರವನ್ನು ಹೋಲುತ್ತದೆ.